ಅದರಲ್ಲಿ ಬೆಳೀತಾನೆ ಅದರದ ಒಂದು ಪಾಸಿಟಿವ್ಸ್ ಮತ್ತು ನೆಗೆಟಿವ್ ಎರಡೂ ಗೊತ್ತಾಗ್ತಾ ಹೋಗ್ತವೆ. ಅಕಸ್ಮಾತ್ ಸ್ವಲ್ಪ ಕಡಿಮೆ ಆಗ್ತಿದೆ ಅಂದರೆ ಇನ್ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೋದು ಅಂತ ನಾವು ಸ್ವಲ್ಪ ಯೋಚನೆ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ಒಂದು ಅಮೌಂಟ್ ಹೇಳೋಕ್ಕಿಂತ ಲೈಕ್ ಆರ್ಡರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಮಗೆ ಜಾಸ್ತಿ ರೆಸಿನ್ ಆರ್ಡರ್ಸ್ ಬಂತು ಅಂದರೆ ಜಾಸ್ತಿ ಆಗುತ್ತೆ ಬಂಡವಾಳ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಮದುವೆ ಆಗಿರ್ಬೋದು, ಬರ್ಡೇ ಆಗಿರ್ಬೋದು, ವ್ಯಾಲೆಂಟೈನ್ಸ್ ಡೇ ಆಗಿರ್ಬೋದು, ಹೀಗೆ ಸ್ಪೆಷಲ್ ಡೇ ಬಂತು ಅಂತಂದ್ರೆ ನಮ್ಮ ಪ್ರೀತಿ ಪಾತ್ರರಿಗೆ ಏನಾದರೂ ಒಂದು ಸ್ಪೆಷಲ್ ಗಿಫ್ಟನ್ನು ನಾವು ಕೊಡಲೇಬೇಕಾಗತ್ತೆ. ಸೊ ಏನಪ್ಪಾ ಕೊಡೋದು ಅಂತ ತಲೆ ಕೆಡಿಸ್ಕೊಳ್ತಾ ಇರ್ತೀವಿ. ಇದೇ ನಿಮ್ಮ ಬಿಸ್ನೆಸ್ಗೆ ಬಂಡವಾಳ ಆಗಬಹುದು ಸ್ನೇಹಿತರೆ. ಅಂದರೆ ಸೊ ನಿಮ್ಮ ಒಂದು ಪ್ಯಾಷನನ್ನು, ಹಾಬಿಯನ್ನು ನೀವು ಲಾಭದಾಯಕ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಅಂದರೆ ಈಗ ಪರ್ಸನಲೈಸ್ಡ್ ಗಿಫ್ಟ್ಗಳನ್ನು ತಯಾರಿಸೋದಾಗಿರ್ಬೋದು, ಕಸ್ಟಮೈಸ್ಡ್ ಗಿಫ್ಟ್ಗಳನ್ನು ತಯಾರಿಸ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ ಮಾಡೋದ್ರಿಂದ ನೀವು ಒಳ್ಳೆ ಆದಾಯವನ್ನ ಮಾಡ್ಬೋದು. ಸರಿ, ಹಾಗಾದ್ರೆ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಹ್ಯಾಂಡ್ ಮೇಡ್ ಗಿಫ್ಟ್ಗಳನ್ನ ತಯಾರಿಸ್ತೀನಿ, ಬಟ್ ಹೇಗೆ ತಯಾರಿಸೋದು, ಹೇಗೆ ಶುರು ಮಾಡೋದು, ಬಂಡವಾಳ ಎಷ್ಟು ಬೇಕಾಗುತ್ತೆ, ರಿಜಿಸ್ಟ್ರೇಷನ್ ಆಗಿರ್ಬೋದು, ಲೈಸೆನ್ಸ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹ್ಯಾಂಡ್ ಮೇಡ್ ಗಿಫ್ಟ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿರುವಂತಹ ಪ್ರೇರಣಾ ಯಶವಂತ್ ಅವರು ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಏನೇ ಒಂದು ಉದ್ಯಮ ಮಾಡಬೇಕು ಅಂತ ಅಂದರೂ ನಮಗೆ ಫಸ್ಟ್ ಬರೋದೇ ಎಷ್ಟು ಬಂಡವಾಳ ಬೇಕಾಗುತ್ತಪ್ಪ, ಎಷ್ಟು ದುಡ್ಡು ಬೇಕಾಗುತ್ತಪ್ಪ ಅಂತಲ್ವ. ಅದೇ ರೀತಿ ಗೌರ್ಮೆಂಟ್ ಏನಾದ್ರು ಸಪೋರ್ಟ್ ಮಾಡುತ್ತಾ, ಸಾಲ ಎಲ್ಲಿ ಸಿಗುತ್ತೆ, ಈ ಥರ ಎಲ್ಲ ಆಲೋಚನೆಗಳಿರುತ್ತೆ. ಮನೇಲಿ ಮಾಡೋದಾದರೆ ಎಷ್ಟು ಬೇಕಾಗುತ್ತೆ, ನಾವು ಶಾಪ್ ಇಟ್ಟು ಮಾಡ್ತೀವಿ, ಅಂಗಡಿ ಇಟ್ಟು ಮಾಡ್ತೀವಿ ಅಂದರೆ ಎಷ್ಟು ಬೇಕಾಗುತ್ತೆ, ಈ ಎಲ್ಲ ಗೊಂದಲಕ್ಕೆ ಪರಿಹಾರ ನಮ್ಮ ಮಾರ್ಗದರ್ಶಕರಿಂದ ಪಡ್ಕೊಳ್ಳೋಣ. ಮೊದಲಿಗೆ ನಮಸ್ಕಾರ. ಈಗ ಬಂಡವಾಳ ಅಂತ ಒಂದು ವಿಚಾರ ಬಂದರೆ ಯಾವ್ಯಾವ ಬಂಡವಾಳ, ಯಾವ್ಯಾವ ರೀತಿಯಲ್ಲಿ ಬಂಡವಾಳ ಬೇಕಾಗುತ್ತೆ ನಮಗೆ? ಸೊ ಅದೇ ಬಂಡವಾಳ ಅಂದರೆ ಪ್ರತಿಯೊಂದು ಬಿಸ್ನೆಸ್ಗೂ ಅದರದ್ದೇ ಆದ ಒಂದು ಬಂಡವಾಳ ಇರುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಫಸ್ಟು ನಮ್ಮೇಲೆ ನಮಗೆ ಡೌಟ್ ಇರುತ್ತೆ, ಇದಾಗತ್ತಾ, ನಾವು ಇದು ಸಕ್ಸೀಡ್ ಆದರೆ ಹೆಂಗೆ, ಅಕಸ್ಮಾತ್ ಸ್ವಲ್ಪ ಅಷ್ಟೊಂದು ಸಕ್ಸಸ್ ಆಗಲಿಲ್ಲ ಅಂದರೆ ಯಾವ ರೀತಿ ಅಂತ ಇರುತ್ತೆ. ಸೊ ಅದರಿಂದ ನನ್ನ ಪ್ರಕಾರ ಶುರು ಮಾಡಬೇಕಾದರೆ ತುಂಬ ದೊಡ್ಡ ಬಂಡವಾಳಕ್ಕಿಂತ ಸ್ವಲ್ಪ ನಮ್ಮ ಕೈಲಿ ಏನಾಗುತ್ತೆ, ಮನೆ ಮಟ್ಟಕ್ಕೆ ಎಷ್ಟಾಗುತ್ತೆ ಅಂತ ಅಷ್ಟು ಬಂಡವಾಳ ಹಾಕ್ಕೊಂಡು ಶುರು ಮಾಡಿ ಹೋಗ್ತಾ ಪ್ರತಿಯೊಂದು ಉದ್ಯಮಲೂ ಹಾಗೆ ಅಂದರೆ ನಾವು ಅದರಲ್ಲಿ ಬೆಳೀತಾನೆ ಅದರದ ಒಂದು ಪಾಸಿಟಿವ್ಸ್ ಮತ್ತು ನೆಗೆಟಿವ್ ಎರಡೂ ಗೊತ್ತಾಗ್ತಾ ಹೋಗ್ತವೆ. ಸೊ ಆ ರೀತಿ ಶುರುವಿನಲ್ಲಿ ಒಂದು ಸಿಂಪಲ್ ಒಂದು ಬಂಡವಾಳದಿಂದ ಶುರು ಮಾಡಿ ಆನಂತರ ನಮಗೆ ಭಾಳ ಆರ್ಡರ್ಸ್ ಬರ್ತಾ ಇದೆ, ಭಾಳ ಇವೆಂಟ್ಸ್ ಬರ್ತಾ ಇದೆ ಅಂತ ನಮಗೆ ಕನ್ಫರ್ಮ್ ಆದಮೇಲೆ ಒಂದು ದೊಡ್ಡ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಓಕೆ, ಈಗ ಒಂದು ಮನೆಯಿಂದನೇ ಮಾಡ್ತೀನಿ ಅಂತ ಅಂದರೆ ಒಂದಿಷ್ಟು ಬಂಡವಾಳ ಅಂತ ಬೇಕಾಗುತ್ತಾ? ಹೌದು, ಖಂಡಿತ. ಅಂದರೆ ಬಂಡವಾಳ ಅಂದರೆ ಎಲ್ಲ ರೀತಿ. ಸೊ ಈಗ ನಮಗೆ ವಸ್ತು ತೊಗೊಂಬರೋದಾಗಿರ್ಬೋದು, ಆಮೇಲೆ ನಾವು ಅದನ್ನ ಜನರಿಗೆ ಅಂದರೆ ನಮ್ಮ ಕ್ಲೈಂಟ್ಸ್ಗೆ ರೀಚ್ ಮಾಡೋದಾಗಿರ್ಬೋದು, ಇದೆಲ್ಲ ಸೇರಿ ನಮ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಆ ಒಂದು ಆರ್ಡರ್ ಮೇಲೆ ಎಷ್ಟು ಆರ್ಡರ್ಸ್ ಬರುತ್ತೆ ಅಂತ ಇಟ್ಕೊಂಡು ಆ ಒಂದು ಆರ್ಡರ್ ಮೇಲೆ ನಾವೊಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಒಂದು ಸ್ಟಾರ್ಟಿಂಗ್ ಬೇಸಿಕ್ ಅಮೌಂಟ್ ಇರುತ್ತೆ. ಸೊ ಅದೇ ಆ ಬಂಡವಾಳ ಏನು ಇರುತ್ತೆ ಅದನ್ನು ನಾವು ಲೈಕ್ ಎಷ್ಟು ಪ್ರಾಫಿಟ್ ಬಂತು, ಎಷ್ಟು ಲಾಸ್ ಆಯಿತು ಅದರಿಂದ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ನಾವು ಎಷ್ಟು ಹಾಕ್ತಿದ್ದೀವಿ ಆ್ಯಂಡ್ ನಮ್ದು ಎಷ್ಟು ಬರ್ತಿದೆ ವಾಪಸ್ಸು ಅಂತ ಒಂದು ತಿಂಗಳು ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಆ ರೀತಿ ಈಗ ನಮ್ದು ಪ್ರಾಫಿಟಲ್ಲಿದ್ದರೆ ಇನ್ನು ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡ್ಬೋದು, ಅಕಸ್ಮಾತ್ ಸ್ವಲ್ಪ ಕಡಿಮೆ ಆಗ್ತಿದೆ ಅಂದರೆ ಇನ್ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೋದು ಅಂತ ನಾವು ಸ್ವಲ್ಪ ಯೋಚನೆ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ಈಗ ನಾವು ಒಂದು ಅಂಗಡಿ ಇಡ್ತೀವಿ ಅಂತ ಅಂದರೆ ಎಷ್ಟು ಬಂಡವಾಳ ಬೇಕಾಗುತ್ತೆ? ಅದೇ ಅಂದರೆ ಇಟ್ ಡಿಪೆಂಡ್ಸ್. ಆ ಅಂಗಡಿ ಅಂದರೆ ಲೈಕ್ ಯಾವ ರೀತಿ ಇಡ್ತೀರಾ, ಯಾವ ರೀತಿ ಜನರಿಗೆ ಸರ್ವಿಸ್ ಕೊಡ್ತೀರಾ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಬೇಸಿಕ್ ಅಂದರೆ ಸ್ಟಾರ್ಟಿಂಗ್ ಈ ಥರ ಗಿಫ್ಟ್ ಸ್ಟೋರ್ಗಳನ್ನ ಫಸ್ಟೇ ಅಂಗಡಿಗೆ ಹೋಗೋಕ್ಕಿಂತ ಮನೇಲಿ ಲೈಕ್ ಯಾರೇ ಆದರೂ ಮನೇಲಿ ಅವ್ರ ಎಷ್ಟು ಅಮೌಂಟ್ ಆಗಬಹುದು, ಎಷ್ಟು ರೀಚ್ ಅವ್ರ ಕೈಲಿ ಎಷ್ಟಾಗುತ್ತೆ, ಸೊ ಆ ರೀತಿ ಮನೇಲಿ ಶುರು ಮಾಡಿ ಆನಂತರ ಅವ್ರಿಗೆ ಯಾವ ರೀತಿ ಬಿಸ್ನೆಸ್ ಆಗ್ತಾ ಇದೆ, ತುಂಬ ಜಾಸ್ತಿ ಆಗ್ತಿದೆ, ತುಂಬ ಜನರಿಗೆ ಕ್ಲೈಂಟ್ಗಳು ಜಾಸ್ತಿ ಆಗ್ತಿದ್ದಾರೆ ಅಂದಾಗ ಆಮೇಲೆ ಅಂಗಡಿ ಮತ್ತೆ ಆದರೆ ದೊಡ್ಡದಾಗಿ ಯೋಚನೆ ಮಾಡ್ಬೋದು. ಸೊ ಶುರುವಲ್ಲಿ ಸಣ್ಣದಾಗಿ ಅಂದರೆ ಎಷ್ಟು ಬಂಡವಾಳ ಹಾಕಬೇಕು ಅದನ್ನು ಹಾಕೊಂಡು ಮನೆ ಮಟ್ಟಕ್ಕೆ ಮಾಡಿಕೊಂಡ್ರೆ ಅದು ಬಹಳ ಒಳ್ಳೆ ರೆಸ್ಪಾನ್ಸ್ ಅಂತ ಹೇಳ್ತೇನೆ. ಓಕೆ, ಸೊ ಸ್ನೇಹಿತರೆ, ಹ್ಯಾಂಡ್ ಮೇಡ್ ಗಿಫ್ಟ್ ಬಿಸ್ನೆಸ್ ಅನ್ನ ಹೇಗೆ ಶುರು ಮಾಡಬೇಕು, ಅದರ ನಿರ್ವಹಣೆ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಎಷ್ಟು ಪ್ರಾಫಿಟ್ ಮಾಡ್ಬೋದು, ನಾವು ಎಲ್ಲೆಲ್ಲಿ ಸೇಲ್ ಮಾಡಬೇಕು, ಇವೆಲ್ಲದರ ಬಗ್ಗೆ A to Z ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ಸುಮಾರು 2 ಗಂಟೆ 2 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಇಲ್ಲಿ ನಿಮಗೆ A to Z ಮಾಹಿತಿ ಸಿಗುತ್ತೆ. ಸೊ ಹೇಗೆ ನಾವು ಹ್ಯಾಂಡ್ ಮೇಡ್ ಗಿಫ್ಟ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಬೇಕು ಅನ್ನೋದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗುವಂತ
ಇರುವಂಥದ್ದು? ಇನಿಷಿಯಲಲ್ಲಿ ನೀವೆಷ್ಟು ಬಂಡವಾಳ, ಫಸ್ಟ್ ಬಂಡವಾಳ ಅಂತ ಹಾಕಿದ್ದೆ ಎಷ್ಟು? ಫಸ್ಟ್ ಬಂಡವಾಳ ಅಂತಂದ್ರೆ ಲೈಕ್ ಬೇಸಿಕ್ ಫಸ್ಟ್ ಹೇಳ್ದಂಗೆ ಲೈಕ್ ಅದು ರಾಖಿ ಗಿಫ್ಟ್ಸ್ ಎಲ್ಲ ಮಾಡಕ್ ಶುರು ಮಾಡಿದ್ವಿ. ಸೊ ಅದಂದಾಗ ಬೇಸಿಕ್ ಅಂದ್ರೆ ಈಗ ಎಷ್ಟಾಗತ್ತೆ, ಈಗ ಗಿಫ್ಟ್ ವ್ಯಾಪಿಂಗ್ ಆಗಿರ್ಬೋದು ಅದಕ್ಕೆಲ್ಲ ಸೇರ್ಕೊಂಡು ಸ್ಟಾರ್ಟಿಂಗ್ ಒಂದು ಸಣ್ಣ ಅಮೌಂಟ್ ಹಾಕಿದ್ವಿ. ಅದಾದ್ಮೇಲೆ ಬರ್ತಾ ಬರ್ತಾ ಲೈಕ್ ಜಾಸ್ತಿ ಆರ್ಡರ್ಸ್ ಬರ್ತಾ ಇದ್ದಂಗೆನೆ ಈಗ ನಮಗೆ ಹ್ಯಾಂಪರ್ಸ್ ಬರ್ತಿತ್ತು ಆ್ಯಂಡ್ ರೆಸಿನ್ ಶುರು ಮಾಡಿದ್ವಿ. ಅದಾದ್ಮೇಲೆ ಲೈಕ್ ಅದು ಒಂದೊಂದು ಅಮೌಂಟ್ ಹೇಳೋಕ್ಕಿಂತ ಲೈಕ್ ಆರ್ಡರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಮಗೆ ಜಾಸ್ತಿ ರೆಸಿನ್ ಆರ್ಡರ್ಸ್ ಬಂತು ಅಂದರೆ ಜಾಸ್ತಿ ಆಗುತ್ತೆ ಬಂಡವಾಳ. ಸೊ ಈಗ ಹ್ಯಾಂಪರ್ಸ್ಗಳು ಅಷ್ಟೇ, ಯಾವ ರೀತಿ ಕೇಳ್ತಾರೆ ಅವರು, ಲೈಕ್ ಕ್ಲೈಂಟ್ಸ್ ಎಷ್ಟು ಯಾವ ರೀತಿ ಕೇಳ್ತಾರೆ, ಆ ಹ್ಯಾಂಪರ್ ಒಳಗಡೆ ಏನೇನು ಬೇಕು ಅಂತ ಕೇಳ್ತಾರೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದೇ ಒಂದು ಇಷ್ಟ ಅಮೌಂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದು ಡಿಪೆಂಡ್ಸ್, ಆರ್ಡರ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಈಗ ಬಂಡವಾಳ ಹೊಂಚಿಕೊಳ್ಳೋಕ್ಕೆ ಬಂಡವಾಳನ ಹೊಂದಿಸ್ಕೊಳ್ಬೇಕು ಅಂತ ಅಂದರೆ ಏನು ಮಾಡಬೇಕಾಗತ್ತೆ, ಏನೇನು ಅವಕಾಶಗಳಿದೆ ಅಂತ ಹೇಳ್ತೀರಿ? ಓಕೆ, ಅವಕಾಶ ಅನ್ನೋಕ್ಕಿಂತ ಲೈಕ್ ಸರ್ಕಾರದಿಂದ ಹಲವಾರು ಅವಕಾಶಗಳು ಇದೆ. ಅಂದರೆ ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಆಗಿರ್ಬೋದು, ಸಣ್ಣ ಪುಟ್ಟ ಬಿಸ್ನೆಸ್ ಆಗಿರ್ಬೋದು. ಆದರೆ ನಾವೇನು ಮಾಡಿದ್ವಿ ಅಂದರೆ ಅದು ಯಾವುದಕ್ಕೂ ನಾವು ಹೋಗಲಿಲ್ಲ. ಬಿಕಾಸ್ ಸಣ್ಣದಾಗಿ ಶುರು ಮಾಡೋಕ್ಕೆ ಏನೇನು ಬೇಕೋ ಅದು ನಾವೇ ಹಾಕೊಂಡು ನಾವೇ ಸ್ಟಾರ್ಟ್ ಮಾಡೋದ್ರಿಂದ ನಮಗೇನು ಅದೇನು ಅವಶ್ಯಕತೆ ಬೀಳಲಿಲ್ಲ. ಸೊ ಈಗ ಆರ್ಡರ್ಸ್ಗಳು ಅಷ್ಟೇ, ತುಂಬ ಏನು ಆರ್ಡರ್ಸ್ ಎಷ್ಟು ಕೌಂಟ್ ಬರುತ್ತಲ್ಲ, ಸೊ ನಮಗೆ ಮ್ಯಾನೇಜ್ ಆಗ್ತಾ ಇದೆ. ಸೊ ಈಗ ನಾವೇ ಕೇಪಬಲ್ ಆಗಿದ್ದೀವಿ ಅನ್ನೋದ್ರ ರೀತಿ ಈಗ. ಸೊ ನಾವೇ ಬಂಡವಾಳ ಹಾಕೊಂಡು ಶುರು ಮಾಡಿದ್ರಿಂದ ನಮಗೆ ಅದೇನು ಅವಶ್ಯಕತೆ ಬೀಳಲಿಲ್ಲ. ಓಕೆ, ಈಗ ಗೌರ್ಮೆಂಟು ಅಂತ ಬಂದಾಗ ಒಂದಷ್ಟು ಸ್ಕೀಮ್ಗಳಿವೆ, ಮಹಿಳೆಯರಿಗೆ ಒಂದಿಷ್ಟಿದೆ, ಆಮೇಲೆ ಸಣ್ಣ ಉದ್ಯಮ ಮಾಡುವವರಿಗಿದೆ. ಯಾವುದೆಲ್ಲ ಇದಕ್ಕೆ ಸಹಕಾರಿ ಆಗುತ್ತೆ, ಯಾವ ಸ್ಕೀಮ್ನ ನಾವು ಬಳಸ್ಕೊಂಡು ಈ ಬಿಸ್ನೆಸ್ ಮಾಡ್ಬೋದು ಅಂತ? ಅದೇ ನಾವು ಒಂದು ಗೌರ್ಮೆಂಟ್ ಅಷ್ಟು ನಮಗೆ ಅದು ಬಳಸ್ಕೊಳ್ದೇ ಇರೋದ್ರಿಂದ ಸೊ ಬಹಳಷ್ಟು ಇದೆ ಅಂತ ನಮ್ಗೆ ಗೊತ್ತು, ಆದರೆ ಅದೇ ನಾವು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗಿಲ್ಲ. ಸೊ ನಾವೇ ಮಾಡ್ತಿರೋದ್ರಿಂದ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಓಕೆ, ಇವನ್ ಬ್ಯಾಂಕ್ಗಳಿಂದ ನಾವು ಸಾಲ ತಗೋಬೋದಾ? ಅಂದ್ರೆ ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರೋದ್ರಿಂದ ಗೌರ್ಮೆಂಟ್ ವೆಬ್ಸೈಟ್ಗಳಲ್ಲಿ ಅದು ಮಾಹಿತಿ ದೊರಕತ್ತೆ ಅನ್ಸುತ್ತೆ. ಸೊ ಅವಕಾಶ ಇದೆ ಅದಕ್ಕೂ. ಓಕೆ, ಹಾಗಾದ್ರೆ ನಮ್ಗೆ ಸರ್ಕಾರ ಕೂಡ ನಮ್ಗೆ ಸಹಕಾರ ನೀಡುತ್ತೆ. ನೀಡುತ್ತೆ, ಹೌದು. ಅದ್ರ ಆಚೆಗೂ ನೀವೇನ್ ಹೇಳ್ತಿದ್ರಿ, ನಿಮ್ಮ ಪ್ರಯತ್ನ, ನೀವು ಹಾಕಿರೋ 10 ರೂಪಾಯಿಗೆ ಒಂದು ಪ್ರಾಡಕ್ಟ್ ಮಾಡ್ಕೋಬಹುದು. ಆ ಪ್ರಾಡಕ್ಟ್ ಇಂದ ಸಣ್ಣದಾಗಿ ಈಗ ಶುರುವಾತ್ನಲ್ಲಿ ಪ್ರತಿಯೊಂದಕ್ಕೂ ಎಲ್ಲ ಒಂದು ದೊಡ್ಡರೊಂದು ಮಾತು ಹೇಳ್ತಾರೆ, ಲೈಕ್ ಏನೇ ಮಾಡಿದ್ರು ಒಂದು ಪುಟ್ಟ ಹೆಜ್ಜೆಯಿಂದ ಸ್ಟಾರ್ಟ್ ಮಾಡಿದ್ರೆ ಆ ಹೆಜ್ಜೆ ಬೆಳೀತಾ ದೊಡ್ಡದಾಗುತ್ತೆ. ಅದರಿಂದ ಒಂದು ಸಣ್ಣ ಒಂದು ಯೋಚನೆ, ಸಣ್ಣ ಒಂದು ನಿರ್ಧಾರ ಮಾಡ್ಕೊಂಡು ಸಣ್ಣದಾಗಿ ಶುರು ಮಾಡಿದ್ರೆ ಅದು ಕ್ರಮೇಣ ದಿನಗಳಲ್ಲಿ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಆ ದೊಡ್ಡದಾದ್ಮೇಲೆ ಯಾವ ರೀತಿ ಮಾಡ್ಬೇಕು ಅಂತ ಯೋಚನೆ ಮಾಡಬೇಕು. ಸೊ ನೀವು ಶುರುವಲ್ಲೇ ದೊಡ್ಡದಾಗಿ ಮಾಡ್ತೀನಿ ಅಂತ ಹೋದ್ರೆ, ಬಿಕಾಸ್ ನಿಮ್ಗೆ ಒಂದು ಐಡಿಯಾ ಇರಲ್ಲ ಅದರಲ್ಲಿ. ಈಗ ಯಾವುದೇ ಒಂದು ಫೀಲ್ಡ್ ಅಲ್ಲೂ ಪಾಸಿಟಿವ್ಸ್ ನೆಗೆಟಿವ್ಸ್ ಇರುತ್ತೆ, ಅದ್ ನಾವು ಆ ಫೀಲ್ಡ್ ಇಳಿದಾಗಲೇ ಗೊತ್ತಾಗೋದು. ಈಗ ಆಚೆ ಕಡೆಯಿಂದ ನೋಡಿ ನಮ್ಗೆ ಏನ್ ಅನ್ಕೊಂಡಿರ್ತೀವಿ ಅದಕ್ಕಿಂತ ಜಾಸ್ತಿ ಇರುತ್ತೆ ಅದರಲ್ಲಿ. ನಾವು ಧುಮುಕದ ಮೇಲೆನೆ ಆಳ ಗೊತ್ತಾಗೋದು ಅಂತ ಹೇಳ್ತಾರಲ್ಲ, ಆ ರೀತಿ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಬೆಳೀತಾ ಯಾವ ರೀತಿ ಅದನ್ನ ಇಂಪ್ರೂವ್ ಮಾಡ್ಕೋಬಹುದು, ಅದನ್ನ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇದನ್ನ ನಾನು ಒಂದು ಸ್ಟ್ಯಾಂಡರ್ಡ್ ಶಾಪ್ ತರನೇ ಇದು ಮಾಡ್ತೀನಿ ಅಂತ ಅಂದ್ರೆ ನೋಂದಣಿ ಮಾಡಿಸ್ಕೊಳ್ಳೋದು ಹೇಗೆ? ಗೌರ್ಮೆಂಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು? ಅದೇ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇರುತ್ತೆ. ಸೊ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂದ್ರೆ ಈಗ ನೀವು ದೊಡ್ಡದಾಗಿ ನೀವು ಹೇಳ್ದಂಗೆ ಒಂದು ಅಂಗಡಿ ಮಾಡ್ತೀನಿ, ಒಂದು ಜಾಗ ಇಡ್ತೀನಿ ಅಂದಾಗ ಆವಾಗ ರಿಜಿಸ್ಟ್ರೇಷನ್ ಫೀಸ್ ಒಂದಿರುತ್ತೆ, ಅದನ್ನ ಕಟ್ಬಿಟ್ಟು ನಾವು ಸೊ ರಿಜಿಸ್ಟರ್ಡ್ ಆಗಿ ಮಾಡೋದು. ಸೊ ಈಗ ನಮ್ದು ಲೈಕ್ ಅಷ್ಟೊಂದು ದೊಡ್ಡದು ಅಂಗಡಿ ಇಡೋ ಲೆವೆಲ್ಗೆ ನಮ್ದು ದಿನ ಎಸ್ಟಾಬ್ಲಿಷ್ ಆಗಿಲ್ಲ. ಸೊ ನಾವು ಮನೇಲೆ ಮಾಡ್ಕೋತಾ ಇರೋದ್ರಿಂದ ಮನೇಲಿ ನಮ್ದೆಲ್ಲ ಸ್ಟೋರೇಜ್ ಆಗಿರ್ಬೋದು ಮತ್ತೆ ವರ್ಕ್ ಆಗಿರ್ಬೋದು ಎಲ್ಲ ನಮ್ಮ ಮನೇಲೆ ಮಾಡೋದ್ರಿಂದ ಸೊ ನಮಗೆ ರಿಜಿಸ್ಟ್ರೇಷನ್ ಇನ್ನ ನಾವು ಮಾಡಿಸಿಲ್ಲ. ಸೊ ನಾವು ಮನೇಲೆ ಮಾಡ್ಕೊಂಡು ನಮ್ಮ ಕೈಲೇ ಎಷ್ಟಾಗುತ್ತೆ ಅದನ್ನ ನಾವು ಡೆಲಿವರಿ ಮಾಡ್ತೀವಿ. ಅಂಡ್ ಆಚೆ ಕಡೆ ಇದ್ರೆ ನಾವು ಕೊರಿಯರ್ ಮುಖಾಂತರ ಮಾಡ್ತೀವಿ. ಓಕೆ, ಈಗ ಲೈಸೆನ್ಸ್ ಅಂತ ಬಂದಾಗ ಬೇಕಾಗುತ್ತಾ ಲೈಸೆನ್ಸ್ ಬಿಸ್ನೆಸ್ ಮಾಡೋದಕ್ಕೆ? ಇಲ್ಲ, ಈ ಒಂದು ಸ್ಮಾಲ್ ಸ್ಕೇಲ್ ಮಾಡ್ತಿರೋದ್ರಿಂದ ನಾವು ಸಣ್ಣ ಪುಟ್ಟದಾಗಿ ಲೈಸೆನ್ಸ್ ಅಂತ ಏನಿಲ್ಲ. ಲೈಕ್ ಇಟ್ ಡಿಪೆಂಡ್ಸ್ ಆನ್ ದ ಸ್ಕಿಲ್. ನಮ್ಗೇನ್ ಸ್ಕಿಲ್ ಇದೆ, ಸ್ಕಿಲ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಗಿಫ್ಟ್ಸ್ ಮಾಡ್ಬೋದು, ಯಾವ ರೀತಿ ಇವೆಂಟ್ಸ್ ನ ಮಾಡ್ಬೋದು, ಡೆಕೋರೇಷನ್ಸ್ ಮಾಡ್ಬೋದು ಅಂಡ್ ಹೋಸ್ಟಿಂಗ್ ಮಾಡ್ಬೋದು. ಈ ರೀತಿ ನಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಸೊ ಅಷ್ಟೇ ಮ್ಯಾಟರ್ ಆಗುತ್ತೆ ಇದರಲ್ಲಿ. ಓಕೆ, GST ಅಂತ ಬಂದಾಗ GST ನೋಂದಣಿ ಮಾಡಿಸ್ಬೇಕಾ ಇದಕ್ಕೆ? ಅದೇ ನೀವೀಗ ರಿಜಿಸ್ಟ್ರೇಷನ್ ಮಾಡಿಸಿ ನಾವು ದೊಡ್ಡದಾಗಿ ಮಾಡ್ತೀವಿ ಅಂತ ಹೋದಾಗ ಸೊ ಅದ್ ಬೇಕಾಗತ್ತೆ. ಈಗ ನಾವು ನಮ್ಮ ಮನೆಯಲ್ಲೇ ಸಣ್ಣದಾಗಿ ಮಾಡ್ತಾ ಇರೋದ್ರಿಂದ ಅದೇನೀಗ ಸದ್ಯಕ್ಕೆ ನಮ್ಗೆ ಅವಶ್ಯಕತೆ ಬಂದಿಲ್ಲ. ಇನ್ನು ಸಹಜವಾಗಿ ಶಾಪಲ್ಲಿ ಮಾಡಿದಾಗ GST ಬೇಕು ಅಂತ, ಆಡಿಟಿಂಗು ಆಗ್ಬೇಕೇನು ಅಂತ. ಆಮೇಲೆ ಆನ್ಲೈನ್ ಅಲ್ಲಿ ಏನಾದರೂ ಸೇಲ್ ಮಾಡೋದು ಅಥವಾ ಕಾಮರ್ಸ್ ಅಲ್ಲಿ ನೀವು ಸೇಲ್ ಮಾಡ್ತೀರಿ ಅಂದ್ರೆ GST ಬೇಕಾಗುತ್ತಾ? ಅಂದ್ರೆ ಆನ್ಲೈನ್ ಅಂದ್ರೆ ನಮಗೆ ಆರ್ಡರ್ಸ್ ಬರ್ತಾ ಇರೋದೇ ಇನ್ಸ್ಟಾಗ್ರಾಮ್ ಇಂದ. ಸೊ ಇನ್ಸ್ಟಾಗ್ರಾಮ್ ಇಂದ ಈಗ ನಮ್ದು ಮೈಸೂರಲ್ಲಿ ನಾವು ಮಾಡ್ತಿರೋದ್ರಿಂದ ಮೈಸೂರು ಲೋಕಲ್ ಏನೇನು ಆರ್ಡರ್ಸ್ ಬರುತ್ತೆ ನಾವೇ ಹೋಗಿ ಕೊಡ್ತಾ ಇರ್ತೀವಿ. ಸೊ ಈಗ ಸಣ್ಣ ಪುಟ್ಟ ಆರ್ಡರ್ಸ್ ಇರೋದ್ರಿಂದ ನಾವೇ ಕೊಡ್ತೀವಿ, ಇಲ್ಲಾಂದ್ರೆ ಕೊರಿಯರ್ ಮುಖಾಂತರ ಕಳಿಸ್ತೀವಿ. ಸೊ ಅದರಿಂದ ನಮ್ದು ಹಿಂಗೆ ನಡೀತಾ ಇದೆ. ಇನ್ ಮುಂದೆ ನಾವು ಗ್ರೋತ್ ಆದ್ಮೇಲೆ ಸೊ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಓಕೆ, ಇನ್ನು ಈಗ ಪರ್ಮಿಷನ್ ಅಂತ ಒಂದು ಬರುತ್ತೆ. ಒಂದಷ್ಟು ಕೆಲವೊಂದು ಫುಡ್ಗಾದ್ರೆ
ಆಹಾರ ಸಂಸ್ಕರಣಾ ಇಲಾಖೆ ತಗೋಬೇಕು. ಆ ರೀತಿ ಬೇರೆ ಬೇರೆ ಪರ್ಮಿಷನ್ ಬೇಕು. ಈಗ ಒಂದು ಕೋಳಿ ಫಾರ್ಮ್ ಮಾಡ್ತೀವಿ ಅಂದ್ರೂ ಗ್ರಾಮ ಪಂಚಾಯತ್ ಪರ್ಮಿಷನ್ ಎಲ್ಲ ಬೇಕಾಗುತ್ತಲ್ಲ, ಈ ರೀತಿ ಪರ್ಮಿಷನ್ ಏನಾದ್ರು ಬೇಕಾಗುತ್ತೆ? ಏನಿಲ್ಲ, ಪರ್ಮಿಷನ್ ಅಂತ ಏನಿಲ್ಲ. ಲೈಕ್ ಇದು ಮನೇಲೆ ಮಾಡ್ತಿರೋದು. ಸೊ ನಾವು ನಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಮನೇಲೆ ಮಾಡ್ತಿರೋದ್ರಿಂದ ಆ ಥರ ಪರ್ಮಿಷನ್ ಅಂತ ಏನಿಲ್ಲ. ಸೊ ಅದೇ ನಾವು ಯಾವ ರೀತಿ ಮಾಡ್ತೀವಿ ಅಂಡ್ ಯಾವ ರೀತಿ ಕ್ರಿಯೇಟಿವ್ ಆಗಿ ಜನಕ್ಕೆ ರೀಚ್ ಆಗುತ್ತೆ ಅಷ್ಟೇ ಮುಖ್ಯ ಆಗುತ್ತೆ. ಓಕೆ. ಸೊ ಪರ್ಮಿಷನ್ ಅಂತ ಏನಿಲ್ಲ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಬಾಯ್.